ಹಲೋ ಎವ್ರಿವನ್. ಪ್ರೀವಿಯಸ್ ವಿಡಿಯೋದಲ್ಲಿ ನಾವು ಆಪ್ಷನ್ ಟ್ರೇಡಿಂಗದ ಮೀನಿಂಗ್, ಫೀಚರ್ಸ್ ಆ್ಯಂಡ್ ಟೈಪ್ಸ್ಗಳನ್ನು ನೋಡಿದ್ವಿ. ಅದರಲ್ಲಿ ಬರುವಂತಹ ಒಂದು ಟೈಪ್ ಪುಟ್ ಆಪ್ಷನ್, ಮಾರುವ ಆಯ್ಕೆ. ಈ ಮಾರುವ ಆಯ್ಕೆಯ ಮೇಲೆ 10 ಮಾರ್ಕ್ಸ್ ಮತ್ತು 15 ಮಾರ್ಕ್ಸ್ ಕ್ವಶನ್ಸ್ಗಳು ಬಿಕಾಮ್ 5th ಸೆಮಿಸ್ಟರ್ KUD ಓಲ್ಡ್ ಕ್ವಶನ್ ಪೇಪರನ್ನು ನಾವು ಅಬ್ಸರ್ವ್ ಮಾಡಿದಾಗ ಹಲವಾರು ಸಾರಿ ಬಂದಿದೆ. ಇವತ್ತಿನ ಒಂದು ವಿಡಿಯೋದಲ್ಲಿ ನಾವು ಪುಟ್ ಆಪ್ಷನ್ನದ ಮೇಲೆ ಪ್ರಾಬ್ಲಮ್ಗಳನ್ನು ಯಾವ ರೀತಿ ಸಾಲ್ವ್ ಮಾಡಬೇಕು ಅನ್ನೋದನ್ನು ನೋಡೋಣ. ವಿಡಿಯೋವನ್ನು ಪೂರ್ತಿ ಎಂಡ್ವರೆಗೆ ನೋಡಿ, ಆಗ ಮಾತ್ರ ನಿಮ್ಗೆ ಪ್ರಾಬ್ಲಮ್ ಅರ್ಥ ಆಗತ್ತೆ. ಹಿಂದಿನ ವಿಡಿಯೋದಲ್ಲಿ ಈ ಪುಟ್ ಆಪ್ಷನ್ದ ಮೀನಿಂಗ್ ಕೂಡ ಹೇಳಿದ್ವಿ. ಇನ್ನೊಂದು ಸಾರಿ ಹೇಳೋದಾದರೆ, ಮಾರುವ ಆಯ್ಕೆ. ಮಾರುವ ಒಬ್ಬ ವ್ಯಾಪಾರಿ ಏನು ಮಾಡ್ತಾನೆ ಅಂತಂದ್ರೆ, ಒಂದು ಕರೆನ್ಸಿಯನ್ನು ಮಾರುವುದಕ್ಕಾಗಿ ಒಪ್ಪಂದವನ್ನು ಬ್ಯಾಂಕರ್ ಜೊತೆಗೆ ಮಾಡ್ಕೋತಾನ. ಭಾರತದ ಒಬ್ಬ ವ್ಯಾಪಾರಿ ಏನು ಮಾಡ್ತಾನೆ, ಬ್ಯಾಂಕರ್ ಜೊತೆಗೆ ಒಪ್ಪಂದ ಮಾಡ್ಕೋತಾನ. ನಾನು 60 ದಿನಗಳ ನಂತರ ಅಥವಾ 90 ದಿನಗಳ ನಂತರ ಡಾಲರನ್ನು ಮಾರ್ತೀನಿ ನಿನಗೆ ಅಂತ ಹೇಳಿ ಮಾಡಿಕೊಳ್ಳುವಂತಹ ಒಪ್ಪಂದಕ್ಕೆ ನಾವು ಮಾರುವ ಆಯ್ಕೆ ಅಂಥೇಳಿ ಕರಿತೀವಿ. ಹೋಮ್ ಕರೆನ್ಸಿ ಬಿಟ್ಟು ಬೇರೆ ಯಾವುದೇ ಫಾರಿನ್ ಕರೆನ್ಸಿಯನ್ನು ನಾವೇನು ಹೊಂದಿರ್ತೀವಿ ಅವುಗಳನ್ನು ಮಾರುವುದು ಇಲ್ಲಿ ಇರುತ್ತೆ. ಇಲ್ಲಿ ಆಲ್ರೆಡಿ ಒಪ್ಪಂದದ ಪ್ರಕಾರ ಸ್ಟ್ರೈಕ್ ಪ್ರೈಸು ಕೂಡ ಫಿಕ್ಸ್ ಆಗಿರ್ತೈತಿ, ಪ್ರೀಮಿಯಮ್ ಕೂಡ ಫಿಕ್ಸ್ ಆಗಿರ್ತೈತಿ. ಈ ಒಂದು ಎಕ್ಸಾಮಿನೇಷನ್ ಪರ್ಪೋಸ್ ಒಳಗೆ ಈಸಿ ವೇ ಒಳಗೆ ನಿಮ್ಗೆ ಹೇಳೋದಾದ್ರೆ ಏನು ಮಾಡಿರಿ, ಸ್ಟ್ರೈಕ್ ಪ್ರೈಸ್ ಮೈನಸ್ ಪ್ರೀಮಿಯಮ್ ನೀವು ಮಾಡಬೇಕು. ಪುಟ್ ಆಪ್ಷನ್ದಲ್ಲಿ ಸ್ಟ್ರೈಕ್ ಪ್ರೈಸ್ ಮೈನಸ್ ಪ್ರೀಮಿಯಮ್ ಮಾಡಿ ಕ್ಯಾಲ್ಕುಲೇಷನ್ಸ್ಗಳನ್ನೆಲ್ಲ ಮಾಡಬೇಕು. ಸ್ಟ್ರೈಕ್ ಪ್ರೈಸ್ 82 ಇತ್ತು, ಪ್ರೀಮಿಯಮ್ 1 ಇತ್ತು ಅಂದ್ರೆ 81 ಆಗುತ್ತೆ. ಈ ರೀತಿಯಲ್ಲಿ ಕ್ಯಾಲ್ಕುಲೇಷನ್ಸ್ಗಳು ಇರ್ತಾವೆ. ಒಂದು ಶಾರ್ಟ್ಕಟ್ಟು, ಇದನ್ನು ನೆನಪಿಟ್ಕೋರಿ, ಸ್ಟ್ರೈಕ್ ಪ್ರೈಸ್ ಮೈನಸ್ ಪ್ರೀಮಿಯಮ್ ಪುಟ್ ಆಪ್ಷನ್ದಲ್ಲಿ ಮಾಡಬೇಕು. ಗಣೇಶ್ ಹ್ಯಾಸ್ ಟು ರಿಸೀವ್ $1 ಆಫ್ಟರ್ 6 months. Spot rate is ₹84. He accepts rupees to appreciate and exchange rate may come down to ₹80. ಇವತ್ತಿನ ಸದ್ಯದ ಬೆಲೆ ಎಷ್ಟು ಅಂತಂದ್ರೆ, ವಿನಿಮಯದ ಬೆಲೆ ₹84. ಇವ ಏನು ಅನ್ಕೊತಾನ ಅಂತಂದ್ರೆ, ಈ ಒಂದು ಎಕ್ಸ್ಚೇಂಜ್ ರೇಟು ₹80 ಆಗಬಹುದು, ಮುಂದಿನ ದಿನಮಾನಗಳಲ್ಲಿ ಡೌನ್ ಆಗಬಹುದು ಅಂತ ಅಕ್ಸೆಪ್ಟ್ ಮಾಡ್ತಾನೆ. ಒಂದು ವೇಳೆ ಈ ವ್ಯಾಪಾರಿ $1,00,000 ಇವತ್ತು ರಿಸೀವ್ ಮಾಡಿದ್ರೆ ಈ ಒಂದು ಯಾವುದು ಪ್ರಾಬ್ಲಮ್, ಪುಟ್ ಆಪ್ಷನ್ ಪ್ರಶ್ನೆನೇ ಬರ್ತಿರಲಿಲ್ಲ. 1,00,000 ಇವತ್ತು ಬಂತಂದ್ರೆ ಡಾಲರ್ ಒಳಗೆ ಅದನ್ನು ನಾನು ಭಾರತಕ್ಕೆ ತೊಗೊಂಡು ಬರಬೇಕು ಅಂದ್ರೆ ರುಪೀಸಿಗೆ ಕನ್ವರ್ಟ್ ಮಾಡಬೇಕು. ಇವತ್ತು ಕನ್ವರ್ಟ್ ಮಾಡ್ತಿದ್ನವ 84ದಂಗೆ ಕನ್ವರ್ಟ್ ಮಾಡಿ ಎಷ್ಟಾಗತ್ತೆ, 1,00,000 × 84 ಮಾಡಿ ದುಡ್ಡನ್ನು ರಿಸೀವ್ ಮಾಡ್ಕೊಂಡ್ಬಿಡ್ತಿದ್ದ. ಆದರೆ ಈ ಅಮೌಂಟ್ ಅವಂಗೆ ರಿಸೀವ್ ಆಗೋದು ಯಾವಾಗ ಅಂದ್ರೆ ಆಫ್ಟರ್ 6 months. 6 months ರಿಸೀವ್ ಆದಾಗ ಅದರ ಬೆಲೆ 80 ಇರಬಹುದು ಅಂತ ಹೇಳಿ ಅವ ಒಂದು ಫೋರ್ಕಾಸ್ಟ್ ಮಾಡಿದಾನ. ₹80 ಆದ್ರೆ 6 ತಿಂಗಳ ನಂತರ ಅವ ಕರೆನ್ಸಿಯನ್ನು ಕನ್ವರ್ಟ್ ಮಾಡಿಕೊಂಡ್ರೆ $1ಗೆ ₹80 ಸಿಗತ್ತೆ. ನಾವು $1 ಲೆಕ್ಕಾಚಾರ ಮಾಡಿದ್ರೆ ಇವತ್ತು ಅದರ ಬೆಲೆ 84 ಇತ್ತು. 6 ತಿಂಗಳ ನಂತರ ಅವ ರಿಸೀವ್ ಮಾಡಿದ್ರೆ ₹80ದಂಗೆ ರಿಸೀವ್ ಮಾಡ್ತಾನೆ. ಇಲ್ಲೇ ಏನಾಗುತ್ತೆ, ನಮ್ಗೆ ಕನ್ವರ್ಷನ್ದಿಂದನೇ ₹4 ಲಾಸ್ ಆಗೋ ಸಾಧ್ಯತೆಗಳು ಇರುತ್ತೆ. ಹಾಗಾಗಿ ಈ ಲಾಸ್ ಬರ್ಡನನ್ನು ಕಡಿಮೆ ಮಾಡ್ಕೋಬೇಕು ಅಥವಾ ಲಾಭ ಮಾಡ್ಕೋಬೇಕು. ಕೆಲವು ಸಂದರ್ಭಗಳಲ್ಲಿ ಈ ಪ್ರಾಬ್ಲಮ್ ಒಳಗೆ ಲಾಸ್ ಬರ್ಡನ್ನು ಕಡಿಮೆ ಮಾಡಿಕೊಳ್ಳುವ ಸಂಭವ
ಇದೆ. ಆ ಕಾರಣಕ್ಕಾಗಿ ಅವ ಏನು ಮಾಡ್ತಾನ ಅಂತಂದ್ರೆ ಹಿ ಎಂಟರ್ಸ್ ಇಂಟು ಪುಟ್ ಆಪ್ಷನ್. ಇಲ್ಲಿ ಕ್ಲಿಯರ್ ಆಗಿ ಮೆನ್ಷನ್ ಮಾಡಿದ್ದಾರೆ ನಿಮ್ಗೆ. ಪುಟ್ ಆಪ್ಷನ್ ಅಂದ್ರೆ ಪ್ರಾಬ್ಲಮ್ ಬೇಸ್ಡ್ ಆನ್ ಏನಿದೆ ಪುಟ್ ಆಪ್ಷನ್ ಮೇಲೆ ಇದೆ. ಆಟ್ ಎ ಸ್ಟ್ರೈಕ್ ಪ್ರೈಸ್ ಆಫ್ ₹82. ಒಪ್ಪಂದದ ಬೆಲೆ ಎಷ್ಟು ಅಂತಂದ್ರೆ ₹82. ಷರತ್ತಿನ ಬೆಲೆ ಅಂತ ನಾವು ಕನ್ನಡದಲ್ಲಿ ಕರಿತೀವಿ. ಬ್ಯಾಂಕರ್ಗೆ ಪೇ ಮಾಡಬೇಕಾಗಿರುವಂತಹ ಪ್ರೀಮಿಯಮ್ಮು ಎಷ್ಟು? ಪ್ರೀಮಿಯಂ ಬ್ಯಾಂಕರ್ಗೆ ಪೇ ಮಾಡಬೇಕಾಗಿರುವಂತಹ ಪ್ರೀಮಿಯಮ್ ಆಫ್ ₹1 per $1. $1ಗೆ ₹1 ಪೇ ಮಾಡಬೇಕು. ಫೈಂಡ್ ಔಟ್ ಆಪ್ಷನ್ ಪ್ರೈಸ್ ಇಫ್ ದ ಮಾರ್ಕೆಟ್ ಪ್ರೈಸಸ್ ಆಫ್ಟರ್ 6 months ಈಸ್. ನೀವೇನು ಕ್ಯಾಲ್ಕುಲೇಟ್ ಮಾಡಬೇಕು? ಆಪ್ಷನ್ ಪ್ರೈಸ್ಗಳನ್ನು ಕ್ಯಾಲ್ಕುಲೇಟ್ ಮಾಡಬೇಕು. 6 ತಿಂಗಳ ನಂತರ ಬೆಲೆ 80 ಇದ್ದರೆ, 82 ಇದ್ದರೆ, 84 ಇದ್ದರೆ ಎಕ್ಸ್ಪ್ಲೇನ್ ಯುವರ್ ಡಿಸಿಷನ್ ಇನ್ ದ ಮನಿ, ಔಟ್ ಆಫ್ ಮನಿ, ಆಟ್ ದ ಮನಿ. ಇಲ್ಲಿ ನಮ್ಗೆ ವ್ಯಾಪಾರಿಗೆ ಅಥವಾ ವ್ಯಕ್ತಿಗೆ ಆಯ್ಕೆ ಇದೆ. ಏನು? ಖರೀದಿ ಅಥವಾ ಮಾರಾಟ ಮಾಡುವ ಒಂದು ಹಕ್ಕನ್ನು ಹೊಂದಿರ್ತಾನೆ. ಹಾಗಾಗಿ ಖರೀದಿ ನಡೆಯಬಹುದು, ಖರೀದಿ ನಡೆಯದಿರಬಹುದು, ಖರೀದಿ ನಡೆಯಬಹುದು ಅಥವಾ ಇಲ್ಲ. ಈ 3 ಆಯ್ಕೆಯ ಬೆಲೆಗಳನ್ನು ಕಂಡುಹಿಡಿದ ಮೇಲೆ ನಿಮ್ಮ ತೀರ್ಮಾನವನ್ನು ಈ 3 ಆಯಾಮಗಳಲ್ಲಿ ವಿವರಣೆಯನ್ನು ನೀವು ಬರಿಬೇಕು. ಈ ಒಂದು ಪ್ರಾಬ್ಲಮ್ಗಳನ್ನು ಸಾಲ್ವ್ ಮಾಡೋದಕ್ಕೆ ನಮ್ಗೆ ಬೇಕಾಗಿರೋ ವ್ಯಾಲ್ಯೂಸ್ಗಳು ಈ ಕ್ವಶನ್ ಪೇಪರ್ ಒಳಗೆ ಏನು ಅಂಥೇಳಿ ನಾವು ಅಬ್ಸರ್ವ್ ಮಾಡಿದ್ರೆ, ಫಸ್ಟ್ ಒನ್ ಯಾವುದು ಅಂದ್ರೆ ಈ ಸ್ಟ್ರೈಕ್ ಪ್ರೈಸ್ ಬೇಕು, ಪ್ರೀಮಿಯಮ್ ಬೇಕು, ನೆಕ್ಸ್ಟು ಈ 3 ಬೆಲೆಗಳು ಬೇಕು. ಸ್ಪಾಟ್ ರೇಟ್ ನೆಸಸರಿ ಇಲ್ಲ ನಮ್ಗೆ. ಕಮ್ಸ್ ಡೌನ್ ₹80 ಅಂತಿದೆಯಲ್ಲ, ಅದು ಕೂಡ ನೀಡ್ ಇಲ್ಲ. ಪೂರ್ತಿ ಒಂದು ವಿಡಿಯೋವನ್ನು ಎಂಡ್ವರೆಗೆ ನೋಡ್ರಿ, ಅಂದರೆ ನಿಮ್ಗೆ ಆನ್ಸರ್ ಯಾವ ರೀತಿ ಬರಿಬೇಕು ಅಂತ ಕ್ಲಿಯರಾಗಿ ಅಂಡರ್ಸ್ಟ್ಯಾಂಡ್ ಆಗತ್ತೆ. ಫಸ್ಟ್ ಸ್ಟೆಪ್ ಒಳಗೆ ನಾವೇನು ಮಾಡಬೇಕು ಅಂದರೆ ಸೊಲ್ಯೂಷನ್ದಲ್ಲಿ ಕ್ಯಾಲ್ಕುಲೇಷನ್ ಆಫ್ ಬ್ಯಾಂಕರ್ ಆಪ್ಷನ್ ಪ್ರೈಸ್. ಬ್ಯಾಂಕರ್ನ ಆಪ್ಷನ್ ಪ್ರೈಸನ್ನು ನಾವು ಕ್ಯಾಲ್ಕುಲೇಟ್ ಮಾಡಬೇಕು. ಆಲ್ರೆಡಿ ನಾವು ಸ್ಟ್ರೈಕ್ ಪ್ರೈಸ್ ಫಿಕ್ಸ್ ಮಾಡೀವಿ. ಸ್ಟ್ರೈಕ್ ಪ್ರೈಸು ಎಷ್ಟು? 82 ಇದೆ. ದೆನ್ ಅದರ ಜೊತೆಗೆ ಪ್ರೀಮಿಯಮ್ ಎಷ್ಟು ಅಂದ್ರೆ ಪ್ರೀಮಿಯಮ್ ₹1 ಇದೆ. ಪರ್ಟಿಕ್ಯುಲರ್ ಪರ್ $, ಟೋಟಲ್ ಅಮೌಂಟ್. ಫಸ್ಟ್ ನಾವೇನು ತೊಗೋಬೇಕು ಅಂತಂದ್ರೆ ಸ್ಟ್ರೈಕ್ ಪ್ರೈಸ್ ತೊಗೋಬೇಕು. 82 ಇಂಟು 1 lakh ಪರ್ $. ಇದೆ. 82 ಇಂಟು 1 lakh ಎಷ್ಟು? 82 lakhs ಲೆಸ್ ಪ್ರೀಮಿಯಮ್ ₹1 per $. 1 ಇಂಟು 1 lakh 1 lakh ಮೈನಸ್ ಮಾಡಿ ಬರೆದ್ರೆ ಬರೋದು ಆಪ್ಷನ್ ಪ್ರೈಸ್ ಎಷ್ಟು ಬರುತ್ತೆ? 81. 82 ಮೈನಸ್ 181. ಅದೇ ರೀತಿ ಟೋಟಲ್ ಅಮೌಂಟ್ದಲ್ಲಿ ನಾವು ಕಂಪೇರ್ ಮಾಡಿದರೆ ಮೈನಸ್ ಮಾಡಿದ್ದು ವ್ಯಾಲ್ಯೂ 81 lakh ಬರುತ್ತೆ. 81 ಏನು ಅಂತ ನಾವು ನೋಡಿದ್ರೆ ಗಣೇಶ್ ಅಂತ ಏನು ಕೊಟ್ಟಿದ್ರು, ಮಿಸ್ಟರ್ ಗಣೇಶು 6 ತಿಂಗಳ ನಂತರ ಬ್ಯಾಂಕರ್ ಜೊತೆಗೆ ಒಪ್ಪಂದದ ಪ್ರಕಾರ ವ್ಯಾಪಾರ ಮಾಡಿದರೆ $1ಗೆ $81 ಕೊಟ್ಟು ಏನು ಮಾಡಬೇಕು? ಕರೆನ್ಸಿಯನ್ನು ಕನ್ವರ್ಟ್ ಮಾಡ್ಕೋಬೇಕು. ಬ್ಯಾಂಕರ್ ಏನು ಮಾಡ್ತಾನೆ? ನೀವು $1 ಕೊಟ್ಟರೆ, ಗಣೇಶ್ $1 ಕೊಟ್ಟರೆ ಬ್ಯಾಂಕರ್ $81 ಕೊಡ್ತಾನ ಅಂತ ಅರ್ಥ. ಈ ಒಂದು ಬ್ಯಾಂಕರ್ ಆಪ್ಷನ್ ಪ್ರೈಸನ್ನು ಕಂಡು ಹಿಡ್ಕೊಂಡ್ಮೇಲೆ ನೆಕ್ಸ್ಟು ಸ್ಟೆಪ್ ಏನು ಅಂತಂದ್ರೆ ಇರೋದು ಫಸ್ಟ್ ಕೊಟ್ಟಿರೋದು ಎ. ಇಫ್ ದ ಮಾರ್ಕೆಟ್ ಪ್ರೈಸ್ ಈಸ್ ₹, ಆಫ್ಟರ್ 6 months.
ಈ ಒಂದು 6 ಮಂತ್ಸ್ಗಳ ನಂತರ ಬೆಲೆ ಮಾರ್ಕೆಟ್ ಪ್ರೈಸ್ ಏನಾದರೂ 80 ರೂಪಾಯಿ ಆದ್ರೆ ಕ್ಯಾಲ್ಕುಲೇಷನ್ ಆಫ್ ಓಪನ್ ಮಾರ್ಕೆಟ್ ಪ್ರೈಸನ್ನು ಮಾಡಬೇಕು. ಫಸ್ಟ್ ಏನು ಅಂತಂದ್ರೆ ಇಲ್ಲಿ ನಾವು ಕಾಲಮ್ ಹಾಕಿದ್ವಿ. ದೆನ್ ಮಾರ್ಕೆಟ್ ಪ್ರೈಸ್ ಎಷ್ಟು 80 ಇಂಟು 1 ಲ್ಯಾಕ್ ಪರ್ ಡಾಲರ್ಗೆ 80 ಇದೆ. 80 ಇಂಟು 1 ಲ್ಯಾಕ್ ಮಾಡಿದ್ರೆ 80 ಲ್ಯಾಕ್ ಆಯ್ತು. ಲೆಸ್ ಏನು ಮಾಡಬೇಕು, ಪ್ರೀಮಿಯಮ್ ಇರೋದೆಷ್ಟು 1 ರೂಪಾಯಿ. ಪ್ರೀಮಿಯಮ್ 1 ಇಂಟು 1 ಲ್ಯಾಕ್. ದೆನ್ ಇದಾದಮೇಲೆ ಮಾರ್ಕೆಟ್ ಪ್ರೈಸ್ ಎಷ್ಟು ಬರುತ್ತೆ ಅಂದರೆ 79 ಪರ್ ಡಾಲರ್. ಟೋಟಲ್ ಅಮೌಂಟು 79 ಲ್ಯಾಕ್. ನಾವೀಗ ಕಂಪೇರ್ ಮಾಡಬೇಕು ಯಾವುದು ಅಂದ್ರೆ ಹಿಂದೆ ನಾವು ಕ್ಯಾಲ್ಕುಲೇಟ್ ಮಾಡಿರುವ ಒಂದು ಬ್ಯಾಂಕರ್ ಆಪ್ಷನ್ ಪ್ರೈಸು ಪರ್ ಡಾಲರ್ 81, ಟೋಟಲ್ ಅಮೌಂಟು 81 ಲ್ಯಾಕ್ ಆಗಿತ್ತು. ಇಲ್ಲಿ ನಾವು ಅಬ್ಸರ್ವ್ ಮಾಡಿರಿ, ಎರಡು ವ್ಯಾಲ್ಯೂಗಳನ್ನು ಅಬ್ಸರ್ವ್ ಮಾಡಿ ಕಮೆಂಟ್ ಬರಿಬೇಕಾಗತ್ತೆ. ಒಂದು ವೇಳೆ ನೀವು ಬ್ಯಾಂಕರ್ನ ಜೊತೆಗೆ ಒಪ್ಪಂದ ಮಾಡಿದ ಪ್ರಕಾರ ಬ್ಯಾಂಕರ್ ಜೊತೆಗೆ ವ್ಯಾಪಾರವನ್ನು ಮಾಡಿದರೆ ನಿಮ್ಗೆ ಸಿಗುವಂತಹ ದುಡ್ಡು ಎಷ್ಟು ಅಂದ್ರೆ 81 ಲಕ್ಷ. ಆದರೆ ಅದು ನೀವು ಓಪನ್ ಮಾರ್ಕೆಟ್ ಒಳಗೆ ಏನಾದರೂ ಈ ವ್ಯಾಪಾರವನ್ನು ಮಾಡಿದರೆ ಸಿಗೋದೆಷ್ಟು ಅಂದರೆ 79 ಲಕ್ಷ. ಹೇಳ್ರಿ, ಯಾರ ಜೊತೆಗೆ ಈಗ ನೀವು ವ್ಯಾಪಾರ ಮಾಡ್ತೀರಿ? ಓಪನ್ ಮಾರ್ಕೆಟ್ ಒಳಗೆ ಕರೆನ್ಸಿಯನ್ನು ಎಕ್ಸ್ಚೇಂಜ್ ಮಾಡ್ಕೋತಿರೋ ಅಥವಾ ಬ್ಯಾಂಕರ್ ಆಪ್ಷನ್ಗೆ ಹೋಗ್ತಿರೋ? ಬೆಸ್ಟ್ ಯಾವುದು ನಮ್ಗೆ? ಬ್ಯಾಂಕರ್ ಆಪ್ಷನ್ ಜೊತೆಗೆ ಹೋಗಬೇಕು. ಯಾಕಂದರೆ ಬ್ಯಾಂಕರ್ ಆಪ್ಷನ್ ಜೊತೆಗೆ ಹೋದರೆ ನನಗೆ 81 ಲಕ್ಷ ಸಿಗುತ್ತೆ ಜಾಸ್ತಿ. ನೀ ಅದೇ ಕರೆನ್ಸಿಯನ್ನು ಓಪನ್ ಮಾರ್ಕೆಟ್ದಲ್ಲಿ ಎಕ್ಸ್ಚೇಂಜ್ ಮಾಡಿಕೊಂಡ್ರೆ ನಿಮ್ಗೆ 79 ಲಕ್ಷ ಸಿಗತ್ತೆ. ಹಾಗಾಗಿ ಇಲ್ಲಿ ಏನಾಗತ್ತೆ ಅಂತಂದ್ರೆ ಖರೀದಿ ನಡಿತೈತಿ, ವ್ಯಾಪಾರ ನಡಿತೈತಿ. ಬ್ಯಾಂಕರ್ ಮತ್ತು ವ್ಯಕ್ತಿಯ ಜೊತೆಗೆ ವ್ಯಾಪಾರ, ಬ್ಯಾಂಕರ್ ಮತ್ತು ಗಣೇಶನ ಜೊತೆಗೆ ವ್ಯಾಪಾರ ನಡಿತೈತಿ. ಇದಕ್ಕೇನಂತ ಕರಿತೀವಿ ನಾವು? ಇನ್ ದ ಮನಿ. ನೋಟು, ಇನ್ ದಿಸ್ ಕೇಸ್ ಮಾರ್ಕೆಟ್ ಪ್ರೈಸ್ ಈಸ್ rupees 79 per dollar. It is less than option price. Option price is 81 per dollar. So Mr. Ganesh sell the dollar to the banker. It is called in the money. ಖರೀದಿ ನಡೆಯಬಹುದು ಅಂತ ನಾವು ಕರಿತೀವಿ. If the market price is rupees 82 after 6 months, calculation of open market price. First market price 82 into 1 lakh, 82 lakh. Less premium $1 ಗೆ 1 ರೂಪಾಯಿ. 1 into 1 lakh, 1 lakh. Market price 82 minus 1, 81. ಈ ಸೈಡ್ 81 lakh. ಫಸ್ಟ್ ಸ್ಟೆಪ್ದಲ್ಲಿ ನಾವು ಕ್ಯಾಲ್ಕುಲೇಟ್ ಮಾಡಿರೋ ಒಂದು ಆಪ್ಷನ್ ಪ್ರೈಸನ್ನು ನಾವು ನೋಡಿದರೆ 81 ಇತ್ತು. ಇಲ್ಲಿ ಕೂಡ ಓಪನ್ ಮಾರ್ಕೆಟ್ ಒಳಗೆ ನಾವು ಕರೆನ್ಸಿನ ಎಕ್ಸ್ಚೇಂಜ್ ಮಾಡಿಕೊಂಡ್ರೆ ಅದು ಕೂಡ 81. ಎರಡೂ ಸೇಮ್ ಇದ್ದಾವೆ. ಹಾಗಾಗಿ ಈ ಒಬ್ಬ ಟ್ರೇಡರ್ ಗಣೇಶ್ ಏನು ಮಾಡ್ಬೋದು? ಓಪನ್ ಮಾರ್ಕೆಟ್ ಒಳಗರೆ ಎಕ್ಸ್ಚೇಂಜ್ ಮಾಡ್ಕೋಬೋದು ಅಥವಾ ಬ್ಯಾಂಕರ್ ಥ್ರೂಯಿಂದರ ಮಾಡ್ಕೋಬೋದು. ಎರಡೂ ಕೂಡ ಸೇಮ್ ಇರೋದ್ರಿಂದ ಯಾವುದೇ ರೀತಿಯ ವ್ಯತ್ಯಾಸಗಳು, ಲಾಭ ಅಥವಾ ನಷ್ಟ ಅನ್ನೋದು ಇದರಲ್ಲಿ ಬರೋದಿಲ್ಲ. ಕಮೆಂಟ್, ಇನ್ ದಿಸ್ ಕೇಸ್ ಮಾರ್ಕೆಟ್ ಪ್ರೈಸ್ rupees 81 and also it is equal to the option price, banker price 81. So Mr. Ganesh sell the dollar to banker or open market. It is called at the
ಮನಿ. ಇಲ್ಲೇನಾಗ್ಬೋದು, ಖರೀದಿ ನಡೆಯಬಹುದು ಅಥವಾ ನಡೆಯದೇನೋ ಕೂಡ ಇರಬಹುದು. ಹಾಗಾಗಿ ಇದಕ್ಕೆ ಆಟ್ ದ ಮನಿ ಅಂತ ಕರಿತೀವಿ. ದೆನ್ ಸಿ ಕೇಸ್, ಇಫ್ ದ ಮಾರ್ಕೆಟ್ ಪ್ರೈಸ್ ಈಸ್ rupees 84 ಆಫ್ಟರ್ 6 months. ಮಾರ್ಕೆಟ್ ಪ್ರೈಸ್ 84 per dollar, 84 into 1 lakh, 84 lakh less premium rupee 1 into 1 lakh, 1 lakh. ಮಾರ್ಕೆಟ್ ಪ್ರೈಸ್ ಎಷ್ಟಾಯಿತು? 83 ಲ್ಯಾಕ್ ಟೋಟಲ್ ಅಮೌಂಟ್. ನಾವು ಇದನ್ನು ಆಪ್ಷನ್ ಪ್ರೈಸಿಗೆ ಕಂಪೇರ್ ಮಾಡಿದರೆ ಆಪ್ಷನ್ ಪ್ರೈಸು ಇರೋದು 81, ಮಾರ್ಕೆಟ್ ಪ್ರೈಸ್ 83. ಇಲ್ಲಿ ನಮ್ಗೆ ಏನಪ್ಪ ಅಂತಂದ್ರೆ, ನಾವು ಬ್ಯಾಂಕರ್ ಥ್ರೂಯಿಂದ ಕರೆನ್ಸಿನ ಎಕ್ಸ್ಚೇಂಜ್ ಮಾಡಿಕೊಂಡ್ರೆ 81 ರುಪೀಸ್ ಸಿಗುತ್ತೆ. ಓಪನ್ ಮಾರ್ಕೆಟ್ದಲ್ಲಿ ನಮ್ಗೆ 83 ಸಿಗುತ್ತೆ. ಹೆಚ್ಚು ಎಕ್ಸ್ಚೇಂಜ್ ಮಾಡ್ಕೊಂಡಾಗ ಸಿಕ್ಕರೆ ನಮ್ಗೆ ಲಾಭ. ಹಾಗಾಗಿ ನಾವು ಬ್ಯಾಂಕರ್ ಜೊತೆಗೆ ಏನು ಮಾಡೋದಿಲ್ಲ, ಈ ಒಂದು ಆಪ್ಷನ್ ಪ್ರೈಸ್ ಜೊತೆಗೆ ಎಕ್ಸ್ಚೇಂಜ್ ಮಾಡ್ಕೊಳ್ಳೋಕೆ ಹೋಗೋದಿಲ್ಲ. ಕರೆನ್ಸಿಯನ್ನು ನಾವು ಬ್ಯಾಂಕರ್ ಜೊತೆಗೆ ಎಕ್ಸ್ಚೇಂಜ್ ಮಾಡಿಕೊಂಡ್ರೆ ನಮಗೆ $1 81 ಸಿಗುತ್ತೆ. ಅದು ನಾವು ಓಪನ್ ಮಾರ್ಕೆಟ್ದಲ್ಲಿ ಎಕ್ಸ್ಚೇಂಜ್ ಮಾಡಿಕೊಂಡ್ರೆ 83 ಸಿಗುತ್ತೆ. ಇಲ್ಲಿ ಟ್ರೇಡರ್ ಬ್ಯಾಂಕರ್ ಜೊತೆಗೆ ಎಕ್ಸ್ಚೇಂಜ್ ಮಾಡ್ಕೊಳ್ಳೋದಕ್ಕೆ ಹೋಗೋದಿಲ್ಲ, ಯಾಕಂದ್ರೆ ಕಡಿಮೆ ಹಣ ಸಿಗುತ್ತೆ 81. ಅವ ಓಪನ್ ಮಾರ್ಕೆಟ್ ಒಳಗೆ ಕರೆನ್ಸಿಯನ್ನು ಎಕ್ಸ್ಚೇಂಜು ಮಾಡ್ಕೋತಾನೆ. ಇನ್ ದಿಸ್ ಕೇಸ್ ಮಾರ್ಕೆಟ್ ಪ್ರೈಸ್ ಈಸ್ rupees 83 per dollar more than option price, that is rupees 81 per dollar. So Mr. Ganesh sell the dollar to open market. It is called out the money. ಖರೀದಿ ವ್ಯಾಪಾರ ನಡೆಯದೇ ಇರಬಹುದು. ಈ 3 ಕೇಸಸ್ದಲ್ಲಿ ನೀವು ಪ್ರಾಬ್ಲಮ್ಗಳನ್ನು ಮಾಡಿ ಅದಕ್ಕೆ ಕಮೆಂಟ್ಸ್ಗಳನ್ನು ಬರೆದ್ರೆ ಪ್ರಾಬ್ಲಮ್ ಕಂಪ್ಲೀಟ್ ಆಗುತ್ತೆ. ನೆಕ್ಸ್ಟ್ ವಿಡಿಯೋದಲ್ಲಿ ನಾವು ಕಾಲ್ ಆಪ್ಷನ್ ಮೇಲಿದ್ದ ಪ್ರಾಬ್ಲಮ್ಗಳನ್ನು ನೋಡೋಣ.